ಕಾದು ನೋಡಬೇಕು. ಇನ್ನು ಮುಂದಕ್ಕೆ BR ಪಾಟೀಲ್ ನಿಮಗೆ ಗೊತ್ತಿರಬಹುದು, ಲೋಕಸಭಾ ನಾಯಕ, ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತಗಳ್ಳತನ, ವೋಟ್ ರಾಬರಿ ಆಗಿದೆ ಎನ್ನುವಂಥ ಆರೋಪವನ್ನು ಹೊತ್ಕೊಂಡಾಗ ಅದನ್ನ ಸಮರ್ಥನೆ ಮಾಡಿಕೊಂಡವರ ಪೈಕಿ BR ಪಾಟೀಲ್ ಒಬ್ಬರು. ರಾಹುಲ್ ಗಾಂಧಿಯ ಆರೋಪಕ್ಕೆ ಏರು ಧ್ವನಿಯಲ್ಲಿ ಸಮರ್ಥನೆ ಮಾಡಿಕೊಂಡ ನಾಯಕ BR ಪಾಟೀಲ್. ಇವರಿಗೆ ಆರಂಭಿಕ ದಿನಗಳಿಂದಲೂ ಕೂಡ ಕೂಗಿದೆ, ಇವರಿಗೆ ಯಾಕೆ ಮಿನಿಸ್ಟರ್ ಗಿರಿ ಸಿಗಲಿಲ್ಲ ಅನ್ನೋ ಖೇದದಲ್ಲೊಂದಷ್ಟು ಜನ ಅಸಮಾಧಾನಗೊಂಡವರು ಇದ್ದಾರೆ. ಸೊ ಹಾಗಾಗಿ ಈ ಬಾರಿ ಆದರೂ ಕೂಡ ರೀಶಫಲ್ ಆದರೆ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ ಎನ್ನುವಂಥದ್ದು ಕಾದು ನೋಡಬೇಕು. ಇನ್ನು ಮುಂದಕ್ಕೆ BR ಪಾಟೀಲ್ ನಿಮಗೆ ಗೊತ್ತಿರಬಹುದು, ಲೋಕಸಭಾ ನಾಯಕ, ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತಗಳ್ಳತನ, ವೋಟ್ ರಾಬರಿ ಆಗಿದೆ ಎನ್ನುವಂಥ ಆರೋಪವನ್ನು ಹೊತ್ಕೊಂಡಾಗ ಅದನ್ನ ಸಮರ್ಥನೆ ಮಾಡಿಕೊಂಡವರ ಪೈಕಿ BR ಪಾಟೀಲ್ ಒಬ್ಬರು. ರಾಹುಲ್ ಗಾಂಧಿಯ ಆರೋಪಕ್ಕೆ ಏರು ಧ್ವನಿಯಲ್ಲಿ ಸಮರ್ಥನೆ ಮಾಡಿಕೊಂಡ ನಾಯಕ BR ಪಾಟೀಲ್. ಇವರಿಗೆ ಆರಂಭಿಕ ದಿನಗಳಿಂದಲೂ ಕೂಡ ಕೂಗಿದೆ, ಇವರಿಗೆ ಯಾಕೆ ಮಿನಿಸ್ಟರ್ ಗಿರಿ ಸಿಗಲಿಲ್ಲ ಅನ್ನೋ ಖೇದದಲ್ಲೊಂದಷ್ಟು ಜನ ಅಸಮಾಧಾನಗೊಂಡವರು ಇದ್ದಾರೆ. ಸೊ ಹಾಗಾಗಿ ಈ ಬಾರಿ ಆದರೂ ಕೂಡ ರೀಶಫಲ್ ಆದರೆ ಅವರಿಗೆ ಮಂತ್ರಿ ಸ್ಥಾನ ಸಿಗುತ್ತಾ ಎನ್ನುವಂಥದ್ದು. ಇನ್ನು BR ಪಾಟೀಲ್ರ ನಂತರ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.